ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಹುತ್ ಖೂಬ್. ನನ್ನ ಮಗ ಯಾವುದಕ್ಕೂ ಯೂಸ್ ಆಗಲ್ಲ ಅಂತ ಅನ್ಕೊಂಡಿದ್ದೆ. ಕಡೆ ಪಕ್ಷ ಅವರ ಅಪ್ಪನಿಗೆ ಬಿಲ್ಡಪ್ ಕೊಡೋಕ್ಕಾದ್ರೂ ಯೂಸ್ ಆಗ್ತಾ ಇದೆಯಲ್ಲ. ಐ ಲೈಕ್ ಇಟ್. ಗಿರಿ, ನಿನ್ನ ಗಂಡ ಸಕಲ ಕಲಾ ವಲ್ಲಭ, ಪ್ರತಿಭೆಯಲ್ಲಿ ಸೌರಭ, ಗೀಸರ್ ಫಿಟ್ ಮಾಡೋದ್ರಲ್ಲಿ ಯಾವ್ದೋ ಒಂದ್ ಬಾ. ಅಯ್ಯೋ ರೀ ಒಂದ್ಸಲನಾದ್ರೂ ನನ್ನ ಮಾತು ಕೇಳ್ರಿ. ಓ ಗಿರಿ, ನೀನು ನನ್ನ ಮಾತು ಕೇಳು. ನಾವು ಒಳಗಡೆ ಹೋಗಿ ಗೀಸರ್ ಫಿಟ್ ಮಾಡ್ತಿರ್ಬೇಕಾದ್ರೆ ಅಂತ ಸೌಂಡ್ ಬರುತ್ತೆ. ದಟ್ಸ್ ಅ ಟೆಕ್ನಿಕಲ್ ಲ್ಯಾಂಗ್ವೇಜ್. ನೀನು ಅಷ್ಟಕ್ಕೆ ಹೆದರ್ಕೊಂಡು ಲಾಸ್ಟ್ ಟೈಮ್ ತರ ಅಕ್ಕಪಕ್ಕದ ಮನೆಯವ್ರನ್ನೆಲ್ಲ ಕರೆಸ್ಬೇಡ. ಓಕೆ? ನೀನು ಅಂತ ಕೂಗ್ತೀಯೋ ಅಥವಾ ಅಯ್ಯಯ್ಯೋ ಅಂತ ಬಾಯಿ ಮಾಡ್ಕೊಂಡು ಹೊರಗಡೆ ಬರ್ತೀಯೋ ಅದನ್ನ ನೋಡ್ತೀನಿ. ಅಯೋಗ್ಯ, ಕರೆಂಟ್ ಜೊತೆ ಹುಡುಗಾಟ ಆಡ್ಬೇಡ, ಹುಷಾರಾಗಿ ಹೋಗ್ಬಾ. ನೆಗೆಟಿವ್ ಫಾದರ್. छोटे मियाँ जी बड़े मियाँ चलो चले चलो मितवा हम गीजर फिट करेंगे. ಬ್ಲ್ಯಾಕು, ರೆಡ್, ಗ್ರೀನ್. ಬಡ ಮಿಯಾ, ಕಲರ್ಸ್ ನೀವು ತಪ್ಪಾಗಿ ಹೇಳಿದ್ರಿ. ಚುಪ್ರೆ, ಚುಪಾ ರುಸ್ತುಂ ಕೈಕ. ನನಗೆ ಹೇಳ್ಕೊಡಕ್ ಬರ್ತಾನೆ. ಓ ಕೈಕೋರೆ, ಅದ್ಯಾಕೆ? ಯಾಕೋ ಡೌಟ್ ಹೊಡಿತಿದೆ. ನಮ್ ಸೇಫ್ಟಿ ನಮಗ್ ಮುಖ್ಯ ಅಲ್ವಾ? ಮುಟ್ಟಾಳ. ಓಕೆ. ಅಯ್ಯೋ ರೀ ಮಾವ ಬನ್ನಿ. ನಾ ಬಡ್ಕೊಂಡೆ, ನನ್ನ ಮಾತು ಕೇಳಿದ್ಯಾ? ಅಲ್ಲ, ಬೇಕಾಗಿತ್ತ ಇದು ನಿನಗೆ? ನೋಡೋ, ಯಾವ ಕೆಲಸ ಯಾರು ಮಾಡಬೇಕು ಅವರೇ ಮಾಡ್ಬೇಕು ಕಣೋ. ಆದರೂ ಈ ಕರಿಮುಖ ಭಾಳ ಚೆನ್ನಾಗಿದೆ. ಅಕ್ಕ, ಗಿರ್ಜಮ್ಮ, ಅಕ್ಕ, ಬಾವ ಹೇಗಿದ್ದಾರೆ? ದೇವ್ರ ದೊಡ್ಡವನು, ದೊಡ್ಡ ಕಂಟಕ ಚಿಕ್ಕದ್ರಲ್ಲೇ ಮುಗ್ದೋಯ್ತು. ಅದಕ್ಕೆ ಶಿವರಿಗೆ ಒಳ್ಳೇದಾಗಲಿ ಅಂದೇಳಿ ರಾಯರ ಮಠಕ್ಕೆ ಹೋಗಿ ಮಂತ್ರಾಕ್ಷತೆ ಮತ್ತು ಪ್ರಸಾದ ತಗೊಬಂದಿತ್ತು. ಕಾಶಿಯವ್ರೆ, ನೀವು ಕೊಟ್ಟಿದ್ದ ಗೀಸರು ಸರಿ ಇತ್ತು ತಾನೆ? ಎಂತ ಹೇಳ್ತಿದ್ರಿ ಗಿರ್ಜಮ್ಮ? ಅದು ತಗೊಂಡು 6 ತಿಂಗಳಾಯ್ತು ಅಷ್ಟೇ. ಇನ್ನೂ 4.5 ವರ್ಷ ವಾರಂಟಿ ಇತ್ತು. ನಿಮ್ಮ ತಂಗಿ ಕೊಟ್ಟು ಹಿಂಸೆಗೆ ಮತ್ತೆ ಹೊಸ ತಗೊಂಡದ್ದು. ಹೌದಾ? ಮತ್ ಯಾಕೆ ಹಾಗಾಗೋಯ್ತು? ಅಕ್ಕ, ಅದು ಎಲೆಕ್ಟ್ರಿಷಿಯನ್ ಮಾಡಬೇಕು. ಗೊತ್ತಿಲ್ಲದೆ ಇರೋರು ಮಾಡಕ್ ಹೋದ್ರೆ ಹೀಗೆ ಎಡವಟ್ಟಾಗೋದು. ಬಡ್ಕೊಂಡೆ ಅವ್ರನ್ನೇ ಕರ್ಸಿ ಅಂತ. ನಿಮ್ ಭಾವ ನನ್ನ ಮಾತು ಕೇಳ್ತಾರಾ? ಗಿರಿ, ಪ್ಲೀಸಪ್ಪ, ಲೇಟ್ ಆಯ್ತಾ ಪ್ಲೀಸ್. ಓ ಕೋರೆ, ಕಾಶೆ ರೀ, ಕಾಶೆ ಅವರೇ, ಕೊಡೋದು ಕೊಟ್ರಿ. ಕಂಡೀಷನಲ್ಲಿರೋ ಗೀಸರ್ ತಾನೇ ಕೊಡಬೇಕು. ಸದ್ಯ ನಾನು ಕಂಡೀಷನಲ್ಲಿ ಇದ್ದಿದ್ದಕ್ಕೆ ಸರಿ ಹೋಯ್ತು. ಇಲ್ಲಾಂದಿದ್ರೆ ಮನೇನೇ ಬ್ಲಾಸ್ಟ್ ಆಗ್ಬಿಟ್ಟಿರೋದು. ಸುಮ್ಮನೆ ಅಂತ ಹೇಳಿ ಬಹಳ ಬೇಜಾರು ಮಾಡ್ಕೋತಾರೆ. ಹೌದು, ನನಗೂ ಗೊತ್ತಾಗಲಿಲ್ಲ. ನಿಮ್ಗೆ ಎಂತ ಆಗಲಿಲ್ಲ ಅಲ್ದಾ? ನಿಮಗೆ ನನ್ನ ಬಗ್ಗೆ ಗೊತ್ತಿಲ್ಲ. ನಾವು ಚಿಕ್ಕ ವಯಸ್ಸಿಂದ ಬೆಳೆದಿರೋ ಟೈಪೇ ಬೇರೆ. ನಾನೊಂಥರ 304 ಸ್ಟೈನ್ಲೆಸ್ ಸ್ಟೀಲ್ ಇದ್ದಂಗೆ, 100 ನಿಂಬೆಗಳ ಶಕ್ತಿ. ಸ್ಟೀಲ್ಗೂ ನಿಂಬೆಗೂ ಏನ್ರಿ ಸಂಬಂಧ? ಸ್ಟೀಲ್ ಅಂಗಡಿ ಮುಂದೆನೂ ನಿಂಬೆಹಣ್ಣು ನೇತಾಕಿರ್ತಾರೆ. ಸ್ಟೀಲ್ಗೂ ನಿಂಬೆಹಣ್ಣಿಗೆ ಏನು ಸಂಬಂಧ ಅಂತ ಅಂಗಡಿ ಅವನ ಹತ್ರ ಕೇಳಿದ್ಯಾ?
ಹಾಗೆ ಇಲ್ಲೂ ಕೇಳಬಾರ್ದು. ಕೊಡ್ತಾ ಇರೋದು ಬಿಲ್ಡಪ್, ಪ್ರಶ್ನೆಗಳು ಕೇಳ್ತಾರೆ. ತಿಂಡಿ ಕೊಡು. ಶಿವರೇ, ತಿಂಡಿಗೂ ಮುಂಚೆ ಪ್ರಸಾದ ತಿನ್ನಿ, ನಿಮಗೋಸ್ಕರ ತಂದಿತ್ತು. ಕಾಶ್ಯರಿ, ನನ್ನ ಬಗ್ಗೆ ನಿಮಗೆ ಎಷ್ಟು ಕಾಳಜಿ. ಥ್ಯಾಂಕ್ ಯು. ಆಹಾ, ಕೊಬ್ಬರಿ ಮಿಠಾಯಿ ಎಷ್ಟು ಬೆಳ್ಳಗಿದೆ. ಬಾಬಾ ಇದು ವೈಟ್ ಇದೆಯಾ? ಯಾಕೆ ನಿನ್ನ ಗಣ್ಣ ಕಪ್ಪು ಕಾಣಿಸ್ತಾ ಇದೆಯಾ? ನಮ್ಮ ಬಸ್ಸಿನ ಬೇಕ್ರಿಲಿ ಇದಕ್ಕಿಂತ ಬೆಳ್ಳಗಿರುತ್ತೆ ಸ್ವೀಟು, ಆದರೆ 3-4 ಡೇಸ್ ಬ್ಯಾಕ್ದು. ಶಿವರೇ, ಮಂತ್ರಾಕ್ಷತೆ ತಗಣಿ. ಓಹ್, ಫಸ್ಟ್ ಅದು ತಗೋಬೇಕಲ್ವಾ? ರೀ ಕಾಶ್ ಅವರೇ, ವೈಟ್ ಅಕ್ಕಿ ಕಾಳು ತಂದು ಮಂತ್ರಾಕ್ಷತೆ ಅಂತ ಹೇಳ್ತೀರಲ್ರಿ? ಅಲ್ಲ, ನೀವೇನು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೋಗಿದ್ರಾ ಅಥವಾ ನನಗೆ ಇಂಪ್ರೆಸ್ ಮಾಡಕ್ಕೆ ಹೋಮ್ ಮೇಡ್ ಪ್ರಸಾದನ? ರೀ ಏನ್ರಿ ಆಗಿದೆ ನಿಮ್ಗೆ? ಗೀಸರ್ ತಲೆ ಮೇಲೆ ಏನಾದ್ರು ಬಿತ್ತಾ? ವಾಟ್ ನಾನ್ ಸೆನ್ಸ್ ಆರ್ ಯು ಟಾಕಿಂಗ್? ಏನು ನಾನು ತಲೆ ಕೆಟ್ಟು ಮಾತಾಡ್ತಾ ಇದ್ದೀನಾ? ಹೇ, ಸಾಕು ಸಾಕು ಪ್ರ್ಯಾಂಕ್ ಮಾಡಿದ್ದು, ಇದಕ್ಕೆಲ್ಲ ನಾವು ಬಗ್ಗಲ್ಲ. ತಿಂಡಿ ಪಡ್ಸು. ಏನು ತಿಂಡಿ? ಚಿತ್ರಾನ್ನ. ವೆರಿ ಗುಡ್ ವೆರಿ ಗುಡ್. ಗಿರಿ, ರೀ ಏನು ಟೋಟಲ್ ಫ್ಯಾಮಿಲಿನೇ ನನಗೆ ಕಾಲು ಎಳಿತಾ ಇದ್ದೀರಾ? ಅವ್ರು ನೋಡಿದ್ರೆ ಅಕ್ಕಿ ಕಾಳು ತಂದ್ಬಿಟ್ಟು ಮಂತ್ರಾಕ್ಷತೆ ಅಂತಾರೆ, ನೀನು ವೈಟ್ ರೈಸ್ ಹಾಕ್ಬಿಟ್ಟು ಚಿತ್ರಾನ್ನ ಅಂತ ಇದೆಯಾ? ವಾಟ್ ಇಸ್ ದಿಸ್? ವೈಟಾ? ರೈಸು ರೈಸ್ ಮಾಡಿಸ್ಬೇಡಿ ನನಗೆ. ಅರ್ಶನ ಖಾಲಿ ಆಗಿದ್ರೆ ಹೇಳ್ಬೇಕಪ್ಪ, ಕಷ್ಟನೋ ಸುಖನೋ ಸಾಲ ಸೂಲ ಮಾಡಿ ತರ್ತಾ ಇದ್ದೆ. ಅದು ಬಿಟ್ಬಿಟ್ಟು ಅರ್ಶನ ಹಾಕ್ತಿ ಚಿತ್ರಾನ್ನ ಮಾಡಿದ್ರೆ ಹೆಂಗೆ ತಿನ್ನೋದು? ಅಲ್ಲ, ಚಿತ್ರಾನ್ನ ಅಂದ್ರೇನೆ ಕಲರ್ ರೈಸ್. ಈ ರೈಸಲ್ಲಿ ಕಲರೇ ಇಲ್ಲ. ಛೀ! ಏನು ಮಾಡೋದು? ತಟ್ಟೆಗೆ ಹಾಕಿರೋ ಅನ್ನ ವೇಸ್ಟ್ ಮಾಡಬಾರ್ದು, ಭಗವಂತ ಬೈತಾನೆ, ಅದಕ್ಕೆ ತಿಂತೀನಿ. ಶಿವರೇ, ಹಳದಿ ಬಣ್ಣ ಕಣ್ಣಿಗೆ ಕುಗ್ತಿತ್ತು, ಆರು ವೈಟ್ ರೈಸ್ ಅಂದೇಳಿ ಹೇಳ್ತಿದ್ರಲ್ಲ. ಓ, ಒಟ್ಟಿನಲ್ಲೇ ನೀವೆಲ್ಲ ನನ್ನ ಕಾಲು ಎಳಿಲೇಬೇಕು ಅಂತ ಡಿಸೈಡ್ ಮಾಡಿರೋ ಹಾಗಿದೆ. ರೀ ಕಾಶ್ ಅವರೇ, ಬೆಳಗ್ಗೆಯಿಂದ ನನ್ನ ಲೈಫು ನನ್ನ ಜೊತೆ ಚಿನ್ನಿ ದಾಂಡ್ ಆಡ್ತಾ ಇದೆ. ನೀವು ಯಾಕ್ರಿ ಆಟ ಆಡ್ತಾ ಇದ್ದೀರಾ? ಅಲ್ಲ, ನೀವು ಕೊಟ್ಟಿರೋ ಗೀಸರು ಸದ್ಯ ಹತ್ಕೊಳ್ಳಿಲ್ಲ, ಈಗ ಯಾಕ್ರಿ ಬೆಂಕಿ ಹಚ್ತಾ ಇದ್ದೀರಾ? ಬಾಬಾ ಬೇರೆ ಬೇರೆ ಕಲರ್ನ ಜಾಯಿನ್ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಲ್ವಾ? ಅಲ್ಲೂ ಹಾಗೆ ಆಗಿರ್ಬೇಕು, ಅದಕ್ಕೆಲ್ಲ ತಪ್ಪು ತಿಳ್ಕೊಳ್ಬೇಡಿ. ಏನ ಬೇರೆ ಬೇರೆ ಕಲರ್ ವೈರ್ನ ಕನೆಕ್ಟ್ ಮಾಡೋದಕ್ಕೆ ನಾನೇನು ಗುಗ್ಗುನ? ಡೂ ಯು ಥಿಂಕ್ ಐ ಆಮ್ ಎ ಫೂಲ್? ಎಸ್. ನೋ. ಇದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.